ಅನ್ಕೊಳಕತ್ತೇವ ನಾಮದೇ ಸಿಂಪಿ ಸಮಾಜದವ್ರು ಬಂದಾರ ಏನವ್ರಿಗೆ ಪ್ರಜಾಸೌಧ ನಾಮದೇ ಸಿಂಪಿ ಸಮಾಜದವ್ರಿಗೆ ಒಂದು ಕೊಲೆ ಹಿಡಿದವ್ರು ಇದು ಯಾವುದು ಅಲ್ಲ. ಬನಹಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರಿಗೆ ಸರ್ಕಾರಿ ಸೌಲಭ್ಯವನ್ನ ಪಡೆದುಕೊಳ್ಳಲಿಕ್ಕೆ ಹೆಚ್ಚಿನ ರೀತಿಯ ಅನುಕೂಲ ಇರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಯಾವ್ದಾದ್ರು ಇದ್ರೆ ಅದು ಬನಹಟ್ಟಿ ಕುರ್ಚಿ ಜಮಖಂಡಿ ರಾಜ್ಯ ಹೆದ್ದಾರಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶ. ನಾವು ಮೊದಲನೇ ದಿವಸ 8ನೇ ತಾರೀಕು ಬನಹಟ್ಟಿ ಬಂದ್ ಮಾಡಿದ್ರೆ ವೇದಿಕೆ ಬರೋಕ್ಕಿಂತ ಮುಂಚಿತವಾಗಿ ನಿರ್ಣಯ ಮಾಡಿದೀವಿ. ರಾಜಕಾರಣ ಮಾಡಾಕ ನಾವು ಈ ವೇದಿಕೆ ನಿರ್ಮಾಣ ಮಾಡಾಕಿಲ್ಲ. ಯಾಕಪ್ಪ ಅಂದ್ರ ರಾಜಕಾರಣನ ಇಲ್ಲಿ ಮಾಡ್ಬೇಕಾಗಿತ್ತಪ್ಪ ಅಂದ್ರ 20 ದಿನಗಳ ಕಾಲ ಈ ಸರ್ವಿ ಸತ್ಯಾಗ್ರಹ ಮುಂದುವರಿತಿದ್ದಿಲ್ಲ. ಏನೇನೋ ಷಡ್ಯಂತ್ರಕ್ಕೆ ಬಲಿಯಾಗಿ 4ನೇ ದಿನಕ್ಕೆ ವೇದಿಕೆ ಕಿತ್ತು ಮೂರು ಕೊಲ್ಲಾಪುರ ಬಗ್ಗೆ ಎಲ್ಲರೂ ವಿಚಾರ ಮಾಡಿದ್ರು. ಯಾಕೆ ಇಲ್ಲಿ ವೇದಿಕೆ ಇವತ್ತಿಗೂ ಕೂಡ ಮುಂದುವರೆದಪ್ಪ ಅಂದ್ರ ಇಲ್ಲಿ ಸೇರಿರ್ತಕ್ಕಂಥ ತಾಯಂದಿರು, ಸಹೋದರಿಯರು, ಹಿರಿಯರು, ಎಲ್ಲ ಸಮಾಜದ ಬಾಂಧವರು, ಯುವಕರು ಇವ್ರೆಲ್ಲರೂ ಸಂಕಲ್ಪ ಏನು? ಈ ಹಿರಿಯರು ಒಂದು ಹೋರಾಟ ಮಾಡಕತ್ತಾರ, ಬನಹಟ್ಟಿಯ ನ್ಯಾಯಕ್ಕಾಗಿ ಮಾಡಕತ್ತಾರ. ಅವ್ರಿಗೆ ಶಕ್ತಿ ತುಂಬತಕ್ಕಂತ ಕೆಲಸ ನಮ್ದು ಅನ್ನುವಂಥದ್ದನ್ನ ಕಾಡಿಸಿದ್ದ ಎಲ್ಲರ ಮನಸ್ಸಿನಾಗ ಹೊತ್ತು ಮೂಡಿಸ್ಬಿಟ್ಟ. ಅದನ್ನ ಯಾರಿಂದ ಮತ್ತೆ ಮಾಡಕ್ ಸಾಧ್ಯ ಇಲ್ಲ. ಇದು ನಾವು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಮಾಡ್ಲಾರ್ದ ರಾಜಕಾರಣ ನಾವು ಇವತ್ತು ಮಾಡಕತ್ತಿದ್ದೀವಪ್ಪ ಅಂದ್ರೆ ಮೆಟ್ಟ ತಗೊಂಡು ನಮ್ಮನ್ನು ಬರೋ ಮನ್ಯಾಗ ಕೊಡುತ್ತಿದ್ರಿ ಜೊತೆಗೆ ಎಲ್ಲರೂ. ಇದಕ್ಕೆ ನೀವು ಸರಿ ಅಂತೀರೋ ತಪ್ಪು ಅಂತೀರಿ ಹೇಳ್ರಿ ನನಗೆ. ಆ ಕಾರಣದಿಂದಾಗಿ ಜಾಸ್ತಿ ವೀರಾವೇಶಕ್ಕೊಳಗಾಗ್ತೀನಿ. ಇವತ್ತು ಸಂದರ್ಭ ಬಂದಿತ್ತು, ನಮ್ಮ ಸಹೋದರ ಸುರೇಶ್ ಪಾಟೀಲ್ ಅವರು, ಶಂಕರ್ ಸುರ್ಗಾಯ್ ಅವ್ರು ಎಲ್ಲರೂ ವೀರಾವೇಶದಿಂದ ಮಾತಾಡಕ. ಯಾಕೆ ಮಾತಾಡಿದ್ರೆ ಅವರಲ್ಲಿ ಒಂದು ಕಳ್ಕಳಿ ಹುಟ್ಟೈತಿ, ಅವರಲ್ಲಿ ಪ್ರಜಾಸೌಧನ ಮೂಡಿಗೆ ಆಗ್ಬೇಕು ಅನ್ನುವಂತ ಒಂದು ಕಳ್ಕಳಿ ಹುಟ್ಟೈತಿ. ಆ ಕಾರಣದಿಂದಾಗಿ ಅವ್ರು ಮಾತನಾಡಕತ್ತಾರೆ. ಇವರು ಅದಕ್ಕ ಕಾನೂನನ್ನ ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ, ಸರ್ಕಾರಕ್ಕ, ಕಂದಾಯ ಇಲಾಖೆಯ ಮಾನ್ಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ದು ಒಂದೇ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ. ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಒಂದ್ಬಿಟ್ಟು 4 ಸಲ ಮೀಟಿಂಗ್ ಮಾಡಿ, ಜಾಗ ಬಂದು ನೋಡ್ರಿ, ಸಾಧಕ ಬಾಧಕ ಏನೋ ವಿಚಾರ ಮಾಡಿ, ಸಾರ್ವಜನಿಕರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಯಾವ ಅನ್ನುವಂಥದ್ದು ನಿರ್ಣಯ ತಗೊಂಡ ಪ್ರಜಾಸೌಧ ನಮ್ಮಲ್ಲಿ ನಿರ್ಮಾಣ ಮಾಡುವಂತ ಡಿಸಿಷನ್ ನೀವು ತಗೋಬೇಕು. ಈಗಾಗಲೇ ನಮ್ಮ ಅಧ್ಯಕ್ಷರ ಚೆನ್ನಾಗಿ ಹೇಳಿದ, ಕಪ್ಪ ಬೇಕೆ ಕಪ್ಪ, ನಿಮಗೆ ಕೊಡಬೇಕು ಕಪ್ಪ. ಯವ್ವ ತಾಯಿ ಚೆನ್ನವ್ವ, ನಾವು ಕಪ್ಪ ಯಾವ ಮಗಿಗೂ ಕೊಡಬೇಕಾಗಿಲ್ಲ. ನಮ್ಮ ಹೋರಾಟಕ್ಕೆ ಮನದ ಸರ್ಕಾರ ಬಂಗಾರ ತಾಟ್ನ ಪ್ರಜಾಸೌಧದ ಆದೇಶ ಪ್ರತಿ ಹಿಡ್ಕೊಂಡು ನಮ್ಮ ವೇದಿಕೆ ಬರ್ತಾರೆ. ತಾಯಿ ಚೆನ್ನಮ್ಮನ ಆಶೀರ್ವಾದ ನಮ್ಮ ಮನೆ ಮೇಲೆ ಐತಿ. ಆ ಕಾರಣದಿಂದ ಆ ಬಂಗಾರ ತಾಟ್ ಹೊರಗೆ ಹಚ್ಚಿಬಿಡು, ಆದೇಶ ಪ್ರತಿ ತಗೊಂಡು ಪ್ರಜಾಸೌಧ ಕಟ್ಟಡ ನಿರ್ಮಾಣ ಮಾಡುವಂತಕ್ಕಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಆ ಕಾರಣದಿಂದಾಗಿ ಬಂಧುಗಳೇ, ಇವತ್ತು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಏನ್ ಸೇರಿದ್ದೀರಿ, ಬನಹಟ್ಟಿಯ ನ್ಯಾಯ ಸಮ್ಮತವಾಗಿರ್ತಕ್ಕಂಥ ಹೋರಾಟಕ್ಕೆ ಏನ್ ಶಕ್ತಿ ತುಂಬಿರಿ, ಬನಹಟ್ಟಿ ಮಣ್ಣಿಗೆ ಒಂದು ಶಕ್ತಿ ತುಂಬಿರಿ, ಬನಹಟ್ಟಿ ನೆಲಕ್ಕೆ ಒಂದು ಶಕ್ತಿ ತುಂಬಿರಿ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರ ಕೈ ಬಲವನ್ನು ಏರ್ಪಡಿಸಿದ್ದೀರಿ. ಇವತ್ತು ಬನಹಟ್ಟಿ ಜನಕ್ಕೆ, ಬನಹಟ್ಟಿ ಜನರ ಇದರಲ್ಲಿರುವಂತ ಶಕ್ತಿ ಯಾರಿಗೂ ಇಲ್ಲ ಇವತ್ತಿನ ದಿವಸ ಅನ್ನುವಂತ ಮಾತನ್ನ ಹೇಳಕ್ಕೆ ಇಷ್ಟಪಡ್ತದೆ. ಯಾಕಂತಂದ್ರೆ ಬನಹಟ್ಟಿ ಸಿಟಿ ಒಂದ ಅಲ್ದ ನಮ್ಮ ಸುತ್ತುವರೆದಂತ 8 ಹಳ್ಳಿಯ ಗ್ರಾಮದ ಜನತೆ ಆಶೀರ್ವಾದ ಮೇಲೆ ಇತ್ತು. ಆ ಕಾರಣದಿಂದಾಗಿ ದಿನಾಂಕ 29ನೇ ತಾರೀಕ ಶನಿವಾರ ದಿವಸ ಹನುಮಪ್ಪನ ಆಶೀರ್ವಾದದಿಂದ ಇದೇ ವೇದಿಕೆಯ ಮುಂಭಾಗದಿಂದ ಬೃಹತ್ ಪ್ರಮಾಣದ ಪಾದಯಾತ್ರೆಯನ್ನ ಬಾಗಲಕೋಟೆ ಜಿಲ್ಲಾಡಳಿತ ಚಲೋ ಅಂತಕ್ಕಂಥ ಚಳವಳಿಯನ್ನ ನಾವು ಪ್ರಾರಂಭ ಮಾಡಲಿದ್ದೇವೆ. ತಾವು ಇವತ್ತೇನು ಸಂಖ್ಯೆಯಲ್ಲಿ ಕೂಡಿದ್ದೀರಿ, ಇದಕ್ಕಿಂತ 10 ಪಟ್ಟು ಹೆಚ್ಚಿನ ಸಂಖ್ಯೆಯ ಪಾದಯಾತ್ರೆ ಒಳಗೆ ತಾವು ಕೂಡಿದ್ದ ಆತಪ್ಪ ಅಂದ್ರೆ ಬಾಗಲಕೋಟೆಗೆ ಮುಟ್ಟಿ ಹೊಳೆ ಬನಹಟ್ಟಿಗೆ ಬರುವುದ ಅದೇ ಪ್ರತಿ ತಗೊಂಡು ನಾವು ಬನಹಟ್ಟಿ ಬರುವಂತದ್ದು ಆಗ್ತೈತಿ. ಆ ಕಾರಣದಿಂದಾಗಿ ದಯವಿಟ್ಟು ತಾವು ಸಹಕಾರ ಮಾಡಬೇಕು ಅಂತ ಹೇಳಿದ್ರಿಂದ ನಾ ಮತ್ತೊಮ್ಮೆ ತಮ್ಮೆಲ್ಲರ ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಹಾಕುವ ಮೂಲಕ ಸಮಿತಿ ಪರವಾಗಿ ನಮ್ರತೆಯಿಂದ ವಿನಂತಿ ಮಾಡಿಕೊಂಡು ನಾನು ಮಾತು ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.